ಎಲ್ರಿಗೂ ನಮಸ್ಕಾರ ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಇಟ್ಸ್ ಅಗೇನ್ ಇಂಡಿಯಾ ವರ್ಸಸ್ ಪಾಕ್ ಅಂತ ಎಕ್ಸೈಟ್ಮೆಂಟ್ ಏನಿಲ್ಲ, ಮುಂಚೆ ಇದ್ದಂಥ ಎಕ್ಸೈಟ್ಮೆಂಟ್ಗಳೆಲ್ಲ ಏನಿಲ್ಲ. ಸೊ ಇವಾಗ ಗೊತ್ತಿರೋದೇ ಅಂತ ಏನು ಕ್ವಾಲಿಟಿ ಏನು ಕಾಣಿಸ್ತಿಲ್ಲ ಪಾಕಿಸ್ತಾನದಲ್ಲಿ. ಬಟ್ ಆದರೂ ಇಂಡಿಯಾ ಮೇಲೆ ಅಷ್ಟೇ ಅವ್ರು ಸೋತಿರೋದು ಈ ಏಷ್ಯಾ ಕಪ್ಪಲ್ಲಿ. ಬೇರೆಯವ್ರ ಮೇಲೆಲ್ಲ ಗೆದ್ಬಿಟ್ಟು ಬರ್ತಾ ಇರೋದ್ರಿಂದ ಅಪ್ ಸೈಡ್ ಡೌನ್ ಸೈಡ್ ಅಡೆನಿಗೆ ಒನ್ ಡೇ T20 ಫಾರ್ಮೆಟ್ ಅಂತ ಬಂದಾಗ ಯಾವಾಗ ಏನು ಬೇಕಾದರೂ ಆಗ್ಬೋದು. ಬಟ್ ಪಾಕಿಸ್ತಾನದವರು ಅಪ್ಸೆಟ್ ಮಾಡ್ತಾರೆ ಅಂತ ನನಗೇನೋ ಅನ್ನಿಸ್ತಾ ಇಲ್ಲ. ಈ ಮ್ಯಾಚು ಲಾಸ್ಟ್ ಮ್ಯಾಚ್ ಇವ್ರು ಆಡಿದ ರೀತಿ ನೋಡ್ತು ಅಂದರೆ. ಬಟ್ ಅಟ್ ಎನಿಗೆ ಒನ್ ಡೇ ಏನು ಬೇಕಾದರೂ ಆಗ್ಬೋದು. ಈ ಥರ ಏಷ್ಯಾ ಕಪ್ಪಲ್ಲಿ ಆಗಿದೆ. ನಾವು ಲೀಗ್ ಸ್ಟೇಜಲ್ಲಿ ಗೆದ್ಬಿಟ್ಟು ಆಮೇಲೆ ಬಂದ್ಬಿಟ್ಟು ಇಲ್ಲಿ ಮುಗಿಸ್ಕೊಂಡಿರೋದು ಕೂಡ ಇದೆ. ಇತಿಹಾಸ ತೆಗೆದು ನೋಡ್ತು ಅಂತ ಅಂದಾಗ ಸೂಪರ್ ಫೋರ್ಸಲ್ಲಿ ಮುಗಿಸ್ಕೊಂಡಿರೋದು ಕೂಡ ಇದೆ. ಸೊ ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ. ಇವತ್ತು ಇಂಡಿಯಾ ಆರಾಮಾಗಿ ಲೀಲಾ ಜಾಲವಾಗಿ ಅವತ್ತು ಹೆಂಗೆ ಗೆದ್ರೋ ಅಜೀಬ್ ಮಾಡಿಕೊಂಡು ಪಾಕಿಸ್ತಾನದವ್ರಿಗೆ ಇವತ್ತು ಕೂಡ ಅದೇ ರಿಪೀಟ್ ಟೆಲಿಕಾಸ್ಟ್ನ ಮಾಡ್ತಾರೆ ಅದೇ ಸ್ಟೇಡಿಯಮಲ್ಲಿ ಅಂತ. ಇವತ್ತು ದುಬೈ ಸ್ಟೇಡಿಯಮಲ್ಲಿ ಆಗ್ತಾ ಇರೋಂಥ ಮ್ಯಾಚು. ಓವರಾಲ್ ಆಗಿ ಹೆಡ್ ಟು ಹೆಡ್ ಅಂತ ಬಂದಾಗ 14 ಮ್ಯಾಚ್ ಆಗಿದೆ. 11 ಮ್ಯಾಚ್ ಇಂಡಿಯಾ ಗೆದ್ದರೆ 3 ಮ್ಯಾಚ್ನ ಪಾಕಿಸ್ತಾನ ಗೆದ್ದವ್ರೆ. ಯಾವ ಜಮಾದಲ್ಲಿ ಗೆದ್ದವರೋ ಗೊತ್ತಿಲ್ಲ. ಈ ರೀಸೆಂಟ್ ಪಾಸಲ್ಲಂತೂ ಗೆದ್ದೇ ಇಲ್ಲ. ಬ್ಯಾಕ್ ಇನ್ 2021 ಇವರು ಗೆದ್ದಿರೋಂಥದ್ದು ಇಂಡಿಯಾ ಮೇಲೆ. ಸೊ ಈ ಮ್ಯಾಚ್ ಏನು ಮಾಡ್ತಾರೆ ಪಾಕಿಸ್ತಾನದವರು? ಲಾಸ್ಟ್ ಮ್ಯಾಚ್ ಟಾಸ್ ಗೆದ್ಬಿಟ್ಟು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡಿದ್ರು. ಯಾಕಂದರೆ ದುಬೈ ವೆನ್ಯೂಲಿ ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಿದ್ರೆ ಗೆಲ್ಲುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವತ್ತು ಕೂಡ ಹೋಪ್ಫುಲಿ ಅವ್ರು ಅದನ್ನೇ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಚೇಸ್ ಮಾಡ್ತಾರಾ ಅಥವಾ ಬ್ಯಾಟಿಂಗ್ ಫಸ್ಟ್ ಮಾಡ್ತಾರಾ ಕಾದು ನೋಡ್ಬೇಕು. ಯಾಕಂದರೆ ಫಸ್ಟ್ ಮ್ಯಾಚ್ ಆಡ್ಬಿಟ್ಟು ಮುಗಿಸ್ಕೊಂಡಿದ್ದಾರೆ. ಏನೇ ಫೇವರಿಟಿಸಮ್ ಇರ್ಬೋದು, ಟಾಸ್ ಗೆದ್ಬಿಟ್ಟು ಇಲ್ಲಿ ಬ್ಯಾಟಿಂಗ್ ಆಡಿದವ್ರು ಸುಮಾರು ಮ್ಯಾಚ್ ಗೆದ್ದಿದ್ದಾರೆ ಅಂತ. ಬಟ್ ಅವ್ರು ನೆಟ್ಟಿಗೆ ಆಡೋಕ್ಕಾಗಲಿಲ್ಲ. ಆವ್ರೇಜ್ ಸ್ಕೋರ್ ಇಲ್ಲಿ 160 ಆ್ಯಂಡ್ ಅಬೋವ್ ಇದೆ. 170 ಹೊಡಿಲೇಬೇಕು ಗುರು. ಇಲ್ಲಿ ನೀನು 120 ಹೊಡಿತೀಯ ಲಾಸ್ಟ್ ಮ್ಯಾಚ್ ಥರ ಅಂತ ಅಂದರೆ ಇಲ್ಲಿ ಆಗೋದೇ ಇಲ್ಲ. ಅಲ್ಲಿ ಇಂಡಿಯಾ ಅಂತ ಸ್ಟ್ಯಾಂಡರ್ಡ್ಸ್, ಇಂಡಿಯಾ ಅಂತ ಕ್ವಾಲಿಟಿ ಬ್ಯಾಟಿಂಗ್ ಯೂನಿಟಿಗೆ ನೀನು 170 ಮಿನಿಮಮ್ ಹೊಡಿಲೇಬೇಕು. ಫಸ್ಟ್ ಬ್ಯಾಟಿಂಗ್ ಆಡದೆ ಅಂದರೆ ಡಿಫೆಂಡ್ ಮಾಡ್ಕೊಬೇಕು ಅಂತಂದರೆ ಮಿನಿಮಮ್ ಹೇಳ್ತಾ ಇರೋದು. ಸೊ 120, ನಾವು 110, 130 ಹಿಂಗೆ ಹೊಡಿತೀವಿ ಅಂದರೆ ಪಕ್ಕ ಇಂಡಿಯನ್ಸು ಎಲ್ಗೋ ತೊಗೊಂಡು ಹೊರಟೋಗ್ಬಿಡ್ತಾರೆ. ಮ್ಯಾಚ್ನ ಕಾಂಪಿಟೇಷನು ಕೂಡ ಇರೋದಿಲ್ಲ. ಲಾಸ್ಟ್ ಮ್ಯಾಚು 9 ವಿಕೆಟನ್ನು ಕಳ್ಕೊಂಡಿದ್ರು. ಡಬ್ಬಾ ಥರ ವರ್ಷಾಗಿ ಆಡಿದ್ರು. ಕುಲ್ದೀಪ್ ಯಾದವ್ ಅವರ ಹಾವಳಿ ಜೋರಾಗೇನೆ ಇತ್ತು. ಲಾಸ್ಟ್ ಮ್ಯಾಚು ಫರನ್ ಅವರು ಸ್ವಲ್ಪ ಟುಕು ಆಟನ ಆಡಿದರು. ಅದು ಬಿಡ್ತು ಅಂದರೆ ಆಯುಬ್ ಅವರು ಎಲ್ಲ ಮ್ಯಾಚು ಡಕೌಟ್ ಹಾಕೊಂಬತ್ತಿದ್ದಾರೆ. ಅದೇನೋ ಬುಮ್ರಾಗೆ ಓವರ್ ಫುಲ್ಲು ಸಿಕ್ತಾರೆ ಅಂತ ಯಾರೋ ಹೇಳ್ತಾ ಇದ್ರು. ಈ ಮ್ಯಾಚ್ ನೋಡೋಣ, ಓವರ್ ಫುಲ್ಲು ಸಿಕ್ತಾರ ಮತ್ತೆ ಡಕ್ಔಟ್ ಆಗ್ತಾರೆ ಅಂತ. ಕನ್ಸಿಕ್ಯೂಟಿವ್ ಡಕ್ಔಟ್ಸ್ ಹೋಗಿರೋ 3 ಕನ್ಸಿಕ್ಯೂಟಿವ್ ಡಕ್ಔಟ್ಸ್ ಆಗಿದ್ದಾರೆ. 2 ಗೋಲ್ಡನ್ ಡಕ್ ಬೇರೆ ಆಗಿದ್ದಾರೆ. ಸೊ ಈ ಮ್ಯಾಚ್ ಏನು ಮಾಡ್ತಾರೆ? ಈ ಮ್ಯಾಚು ಡಕ್ಔಟ್ ಆಗ್ತಾರ ಕನ್ಸಿಕ್ಯೂಟಿವ್ ಆಗಿ 6 ಸಲ, ಅಥವಾ ಬುಮ್ರಾಗೆ ಏನಾದ್ರು 1-6 ಹೊಡಿತಾರೆ ಆಯುಬ್ ಅವರು ಅಂತ ಕಾದು ನೋಡಬೇಕು. ಹ್ಯಾರಿಸ್ ಅವರು ಕೂಡ ಏನು ಕಾಣಿಸ್ಕೊಳ್ಳಿ ಅಗ್ರೆಸಿವ್ ಬ್ಯಾಟರ್ ಅಂತ ಹೇಳಿದ್ದಾರೆ. ಬಟ್ ಲಾಸ್ಟ್ ಮ್ಯಾಚ್ ನಮ್ಮ ಇಂಡಿಯಾ ಮೇಲೆ ಏನು ಅಷ್ಟೇನ ಕಾಣಿಸ್ಕೊಂಡಿಲ್ಲ. ನೋಡಬೇಕಾಗತ್ತೆ. ಇಬ್ಬರು ನವಾಜ್ ಇದ್ದಾರೆ. ಅದೇನು ಮಾಡ್ತಾರೋ ಗೊತ್ತಿಲ್ಲ. ಲಾಸ್ಟ್ ಮ್ಯಾಚ್ ಏನು ಕೂಡ ಗುಡ್ಡೆ ಹಾಕೋಕ್ಕಾಗಲಿಲ್ಲ. ನೋಡೋಣ ಅಷ್ಟೇ ಹೇಳಬೇಕು. ಇನ್ನೇನು ಹೇಳೋಕ್ಕಾಗತ್ತೆ. ಶಾಹಿನ್ ಶಾ ಅಫ್ರಿದಿ ಇವರು ಕೂಡ ಮಿಂಚೋಕ್ಕಾಗಲಿಲ್ಲ ಲಾಸ್ಟ್ ಮ್ಯಾಚು. ಮುಂಚೆ ಎಲ್ಲ ಮಿಂಚೋರು ಇಂಡಿಯಾ ಮೇಲೆ. ಏನು ಬ್ಯಾಟಿಂಗು ಬೌಲಿಂಗು ಎಲ್ಲ ಕಡೆಯಿಂದನೂ ಕೂಡ ಉಡಾಯಿಸ್ಕೊಂಡು ಹೋಗಿದ್ರು ಲಾಸ್ಟ್ ಮ್ಯಾಚು. ಸೊ ಹೋಪ್ಫುಲಿ ಸ್ವಲ್ಪನಾದರೂ ಈ ಮ್ಯಾಚು ಕಾಂಪಿಟೇಷನ್ ಕೊಡ್ತಾರೆ ಇಂಡಿಯಾಗೆ ಅಂತ ಅನ್ಕೊಂತಿದ್ದೀನಿ. ಇಂಡಿಯಾ ಗೆಲ್ಲುತ್ತೆ, ಅದೇ ಗೊತ್ತಿರೋದೇ. ಬಟ್ ಕಾಂಪಿಟೇಷನ್ ವೈಸ್ ನೋಡ್ತು ಅಂತಂದರೆ ಖಂಡಿತ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದರೆ ಅವ್ರಿಗೆ ಕಿಚ್ಚು ಜಾಸ್ತಿ ಇದೆ ಈ ಮ್ಯಾಚು. ಯಾಕೆಂದರೆ ಅದೇ ಉರ್ಸ್ಬಿಟ್ಟವ್ರಲ್ಲ ಮ್ಯಾಚ್ ರೆಫ್ರಿ ಬೇರೆ ಅವ್ರನ್ನೇ ಹಾಕಿದ್ದಾರೆ. ಇವ್ರ ಮೇಲೆಲ್ಲ ಸೋತೋಗ್ಬಿಡ್ತು ಅಂದರೆ, ಅಜೀಬಾಗಿ ಸೋತೋಗ್ಬಿಡ್ತು ಅಂದರೆ ಮಾನವಾಗಿ ಮಾನ ಬರೆದು ಹೊರಟೋಗ್ಬಿಡುತ್ತೆ ಅಂತ. ಅಟ್ಲೀಸ್ಟ್ ಕಾಂಪಿಟೇಷನ್ಗೂ ಚೆನ್ನಾಗಿ ಕೊಡ್ತಾರೆ ಈ ಮ್ಯಾಚಲ್ಲಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಜೊತೆಗೆ ಲಾಸ್ಟ್ ಮ್ಯಾಚಲ್ಲಿ ಆದಂಥ ಹ್ಯಾಂಡ್ ಶೇಕ್ ಕಾಂಟ್ರವರ್ಸಿ ಎಲ್ಲ ಏನಿತ್ತು. ಸೊ ಈ ಮ್ಯಾಚು ಮಕ ನೋಡ್ದಂಗೆ ಅಮಿಕೊಂಡು ಹೋಯ್ತಾ ಇರಬೇಕು. ಅವರು ಹ್ಯಾಂಡ್ ಶೇಕ್ ಮಾಡ್ತಾರೆ ಅಂತ ಮಕ ನೋಡೋದಿಲ್ಲಿ, ಡೋರ ನೋಡ್ಕೊಂಡು ನಿಂತ್ಕೊಳ್ಳೋದು, ಇವ್ರು ಬಾಗ್ಲಾಕೊಳ್ಳೋದು ಇವೆಲ್ಲ ಬೇಕಾಗಿಲ್ಲ. ಸುಮ್ಮನೆ ಅಮಿಕೊಂಡು ಹೋಗ್ಬೇಕು. ಹ್ಯಾಂಡ್ ಶೇಕ್ ಏನಕ್ಕೆ ಮಾಡ್ಬೇಕು? ಇವರು ಮುಚ್ಕೊಂಡು ಹೋಯ್ತಾ ಇರಬೇಕಷ್ಟೇ. ನನಗೇನೆ ಅವತ್ತು ಶುಭ್ಮನ್ ಗಿಲ್ ಅಂಡ್ ಸೂರ್ಯಕುಮಾರ್ ಯಾದವ್ ಬ್ಯಾಟಿಂಗಲ್ಲಿ ಮಿಂಚ್ತಾರೆ ಅಂತ ಅನ್ನಿಸ್ತಿದೆ. ಆ್ಯಂಡ್ ಕುಲ್ದೀಪ್ ಯಾದವ್ ಆಸ್ ಯೂಶುವಲ್ಲು ಬೌಲಿಂಗಲ್ಲಿ ಮೆಜಾರಿಟಿ ವಿಕೆಟ್ಸ್ನ ಎತ್ಕೊತಾರೆ ಅಂತ ಅನ್ನಿಸ್ತಿದೆ. ಯಾಕಂದರೆ ಪಾಕಿಸ್ತಾನ ಅಗೇನ್ಸ್ಟ್ ಅಂತ ಬಂದಾಗ ಇವರು ಡೆಲಿವರ್ ಮಾಡ್ತಾರೆ, ಮೆಜಾರಿಟಿ ವಿಕೆಟ್ಸ್ನ ಎತ್ತುತ್ತಾರೆ. ಸೊ ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ ಬುಮ್ರಾ ವಾಪಸ್ ಬರುವಂಥ ಎಲ್ಲ ಸಾಧ್ಯತೆ ಇದೆ. ಜೊತೆಗೆ ಅಕ್ಷರ್ ಪಟೇಲ್ ಕೂಡ ಆಡೋ ಸಾಧ್ಯತೆನೇ ಕಾಣಿದೆ. ಲಾಸ್ಟ್ ಮ್ಯಾಚ್ ಇಂಜುರಿ ಆಗಿರ್ಬೋದು, ಬಟ್ ಈ ಮ್ಯಾಚ್ ಆಡ್ತಾರೆ ಅಂತ ಹೋಪ್ಫುಲಿ ಅಂದ್ಕೊಂಡಿದ್ದೀನಿ. ಏನಂತ ಮೇಜರ್ ಇಂಜುರಿ ಏನು ಆಗಿಲ್ಲ. ಸೊ ಇನ್ನೇನಿಲ್ಲ ಆಗೋರು ಇವತ್ತು ಕಾಂಪಿಟೇಷನ್ ಕೊಟ್ಟರೆ ನೋಡೋ ಥರ ಇರುತ್ತೆ ಮ್ಯಾಚು. ಇಲ್ಲ ಅಂತಂದರೆ ಯಾವುದೋ ಅಸೋಸಿಯೇಟ್ ನೇಷನ್ಗೆ, ಇನ್ಫ್ಯಾಕ್ಟ್ ಇವರೇ ಅದೇ ಹೇಳಿದ್ನಲ್ಲ, ಒಮಾನ್ ಅವರನ್ನು ಮಸ್ತಾಗಿ ಆಡಿದ್ದಾರೆ ಪಾಕಿಸ್ತಾನದವ್ರಿಗಿಂತ. ಸೊ ಈ ಮ್ಯಾಚ್ ಹೋಪ್ಫುಲಿ ಸ್ವಲ್ಪನಾದ್ರು ಕಾಂಪಿಟೇಷನ್ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ನೋಡೋಣ. ಓವರ್ ಇದಾಗೋದು ಬೇಡ, ಓವರ್ ಎಕ್ಸಾಜುರೇಟ್ ಆಗಿಬಿಟ್ಟು ಓವರ್ ಕಾನ್ಫಿಡೆನ್ಸಲ್ಲಿ ಇರೋದು ಬೇಡ. ಯಾಕಂದರೆ ಏನು ಬೇಕಾದ್ರೂ ಆಗ್ಬೋದು T20 ಗೇಮ್ ಅಂತ ಬಂದಾಗ. ಬಟ್ ನಮಗೆ ಕಾನ್ಫಿಡೆನ್ಸ್ ಇದೆ, ಆತ್ಮವಿಶ್ವಾಸ ಇದೆ ಇಂಡಿಯಾ ಗೆಲ್ತಾರೆ ಅಂತ. ಓವರ್ ಕಾನ್ಫಿಡೆನ್ಸ್ ಎಲ್ಲ ಇದು ಕಾನ್ಫಿಡೆನ್ಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಪಾ.